ನಾಗೇಂದ್ರ ಅವರು ಒಂದು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇವತ್ತು ಅದು ಮಾತಾಡ್ತಾ ಕೇಳಿದ್ವಲ್ಲ, ಅವರೇನಂತಿದ್ದಾರೆ, ನಾನು ದಲಿತ ಅಂಥೇಳಿ, ಮತ್ತು ಎಸ್ ಟಿ ಸಮುದಾಯದವರು, ಇದನ್ನೆಲ್ಲ ನಮ್ಮ ಸಮುದಾಯ ನಮ್ಮ ಜಾತಿಯವರು ನೋಡ್ತಾ ಇದ್ದಾರೆ, ನಿಮಗೆ ಪಾಠ ಕಲಿಸ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿ ಅದೇ ಒಂದು ಧ್ವನಿಯಲ್ಲಿ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಇಲ್ಲ ಪಾಪ ನಮ್ಮ ಎಸ್ ಟಿ ಸಮುದಾಯದವರು ಅಂಥೇಳಿ. ಇದು ಇದ್ದಕ್ಕಿದ್ದಂಗೆ ಭ್ರಷ್ಟಾಚಾರ, ಈ ಒಂದು ತನಿಖೆ ಇದರೊಳಗಡೆ ಸಿಲುಕಿದಾಗ ಜಾತಿ, ಬುಡಕಟ್ಟು, ಧರ್ಮ ಇವೆಲ್ಲ ಬಂದ್ಬಿಡ್ತವೆ. ಈ ಹಿಂದೆ ಇವರು ಯಾವುದು ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಅಜರುದ್ದೀನ್ ಅದೇನೋ ಫಿಕ್ಸ್ ಆದಾಗ ನಾನು ಮುಸ್ಲಿಂ ಮೈನಾರಿಟಿ ಮೈನಾರಿಟಿ ಇದ್ದಿದ್ರ ಸಲ ನನಗೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಅನೇಕರು ಏನಂತ ಹೇಳಿದ್ರೆ ಇದ್ದಕ್ಕಿದ್ದಾಗ ತಾವು ಒಂದು ಕೂಡಲೇ ಒಂದು ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕ ಕೂಡಲೇ ತಮ್ಮ ದಲಿತ ಅದು ಇಲ್ಲೊಂದು ಮೈನಾರಿಟಿ ಅವೆಲ್ಲ ಪ್ರಜ್ಞೆ ಬಂದ್ಬಿಡ್ತಾವೆ. ಅಲ್ಲಿವರೆಗೂ ಅವು ಯಾವ ಇರೋದಿಲ್ಲ. ಅವರು ಅವ್ರದ್ದೇ ಆಗಿರ್ತಕ್ಕಂಥ ಕಮ್ಯುನಿಟಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಆತ್ಮ ಕೇಳ್ಕೊಳ್ಬೇಕು ಅವರು. ಅದು ಇಲ್ಲಿ ಏನಾಗಿದೆ ಅಂದರೆ ವಾಲ್ಮೀಕಿ ನಿಗಮದ ಹಣ ಇದು. ಯಾರೋ ದಲಿತ ಅಂತ ಏನು ಹೇಳ್ತಾ ಇದ್ದಾರೆ, ವಾಲ್ಮೀಕಿ ಅಂತ ಏನು ಹೇಳ್ತಾ ಇದ್ದಾರೆ, ಅವರದೇ ಸಮುದಾಯಕ್ಕೆ ಬಳಕೆ ಆಗಬೇಕಾಗಿದ್ದ ಹಣ ಇದು, ದುಡ್ಡಿದು, ಬೇರೆ ಸಮುದಾಯದ್ದಲ್ಲ. ಯಾವುದೋ ಒಂದು ಒಕ್ಕಲಿಗರ ನಿಗಮ ಅಥವಾ ವೀರಶೈವ ನಿಗಮ, ಇನ್ನೊಂದು ಯಾವುದೋ ಅಲ್ಪಸಂಖ್ಯಾತರದ್ದಲ್ಲ. ಇಲ್ಲಿ ಆಗಿದ್ದೇನಂತೇಳಿದರೆ, ಕೊಳ್ಳೆ ಹೋಗಿದ್ದೇನಂತೇಳಿದರೆ ಅದೇ ಸಮುದಾಯದ್ದು. ಮತ್ತು ಆ ಸಮುದಾಯ ನೋಡ್ತಾನೇ ಇದೆ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಹೋಗಿದೆ ಅಂತೇಳಿ. ಮತ್ತು ಇವ್ರೇನು ಹೇಳ್ತಾ ಇದ್ದಾರೆ, ಒಂದು ಕಡೆಗೆ ಹಣ ಹೋಗಿದ್ದೆ, ಇನ್ನೊಂದು ಕಡೆಗೆ ಏನಂತ ಹೇಳಿದ್ರೆ ಹಣವನ್ನೆಲ್ಲ ಮರೆತು ಇವ್ರನ್ನ ಸಮರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಮುದಾಯಕ್ಕೆ, ಎಸ್ ಟಿ ಸಮುದಾಯಕ್ಕೆ. ಯಾರನ್ನ? ನಾಗೇಂದ್ರ ಅವ್ರನ್ನ. ಅದೇನಿದೆ ಕೋರ್ಟ್ನಲ್ಲಿದೆ ಅಂತ ಹೇಳ್ತಕ್ಕಂಥದ್ದೇನಿದೆ, ಮತ್ತು ಪ್ರಜಾಸತ್ತಾತ್ಮಕವಾಗಿ ಅಲ್ಲಿ ಹೌಸ್ನಲ್ಲಿ ಯಾವ ರೀತಿಯಲ್ಲಿ ಅವರು ವಾದ ಮಾಡಬೇಕು ಆ ರೀತಿ ವಾದ ಮಾಡ್ಬೋದು. ಅದು ಬಿಟ್ಟು ರಾಮನ ಹುಂಡಿಯಲ್ಲಿ ಹೋಗಿದೆ ಎಲ್ಲೇ ನರೇಂದ್ರ ಮೋದಿ ಅವ್ರ ಮನೆಗೆ, ಅಂದರೆ ಅವ್ರ ಮನೆಗೆ ಹೋಗಿದೆ, ಇದು ಇಲ್ಲಿ ಇವ್ರ ಮನೆಗೆ ಹೋಗಿದೆ ಅಂತೇಳಿ ಅಷ್ಟೇ. ಸಮರ್ಥನೆ, ಅದಕ್ಕೆ ಸಮರ್ಥನೆ ಅಂದರೆ ಅದನ್ನು ಒಪ್ಕೊಂಡಂಗೆ ಇಂಪ್ಲಾಯ್ಡ್ ಇದೆ ಅದು. ಅವ್ರು ಮಾಡಿದರೆ ನಾವು ಅದು ಅಲ್ಲಾಗಿದೆ. ಅದನ್ನು ಯಾವ ಧ್ವನಿಯಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಥರ ಈ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಯಾಕೆ ಆಗ್ತಾ ಇದೆ? ಅಲ್ಲಿ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಅವ್ರೇನು ಹೇಳ್ತಾ ಇದ್ದಾರೆ, ಚೆಕ್ ಮೂಲಕ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ, ನಂದು ಹೆಸರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇಸುಗಳು ಇನ್ನೂ ಕ್ಲೋಸ್ ಆಗಿಲ್ಲ. ಅಲ್ಲಿ ಕೇಸುಗಳು ಕ್ಲೋಸ್ ಆಗಿಲ್ಲ, ನಡೀತಾ ಇದ್ದಾವೆ ಕೇಸುಗಳು. ಅವರಿಗೆ ರಿಲೀಫ್ ಸಿಕ್ಕಿದೆ. ಈಗ ಬೇಲು ಮತ್ತೊಂದು ಬೇರೆ ಬೇರೆ ಕಡೆ ಓಡಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಏನಿದ್ವಲ್ಲ ಅವೆಲ್ಲ ಹೋಗಿ ತೆಗೆದುಹಾಕಿದ್ದಾನೆ. ಆದರೆ ಇಲ್ಲಿ ಅವರನ್ನು ಇಲ್ಲಿ ನೈತಿಕ ಒಂದು ಜವಾಬ್ದಾರಿನೂ ಇದೆ ಸರ್ಕಾರದ ಮೇಲೆ. ಈ ಒಂದು ಸಮಾಜಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಒಂದು ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಒಂದು ಸಮಾಜಕ್ಕೆ ಒಂದು ನೈತಿಕ ಒಂದು ಸಂದೇಶ ಕೊಡಬೇಕಲ್ಲ. ಹೌದು. ಯಾವ ರೀತಿಯಲ್ಲಿ ಅದೇ ಒಂದು ಇದಕ್ಕೆ ಏನಪ್ಪ ಅಂದ್ರೆ ಈ ಎಸ್ ಟಿ ಸಮುದಾಯಕ್ಕೆ, ಎಸ್ ಟಿ ಸಮುದಾಯ ತುಂಬ ಕೋಪಗ್ರಸ್ತ ಆಗಿದೆ. ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಎಲ್ಲಿ ಹೋಯ್ತು ಅಂತೇಳಿ. ಅದೇ ರೀತಿ ಈಗ ಇನ್ನೂ ಒಂದಾಗಿದೆ, ಏನೋ ಗ್ಯಾರಂಟಿಗಳ ಸಲುವಾಗಿ ಎಸ್ ಸಿಗಳದ್ದು ಹಣ ಹೋಗಿದೆ, ಎಸ್ ಸಿ ಎಸ್ ಟಿ ಹಣ ಹೋಗಿದೆ. ಅವರು ಅಸ್ಪೃಶ್ಯರು ಏನಂತ ಹೇಳಿದ್ರೆ ಅವರು ಕೋಪಗ್ರಸ್ತರಾಗಿದ್ದಾರೆ. ಎಲ್ಲಿ ಹೋಯ್ತು ನಮ್ಮ ಹಣ ಅಂತೇಳಿ. ಇಲ್ಲ ನಿಮಗೆಲ್ಲ ಅದು ಬರ್ತಾ ಇದೆಯಲ್ಲ, ಅದು ಏನು ಅಕ್ಕಿ ಕೊಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಬರ್ತಾ ಇದೆ, ಅದು ಎಕ್ಸಾಕ್ಟ್ಲಿ ಅವ್ರದ್ದು ಇವ್ರಿಗೆ ಬರ್ತಾ ಇದ್ದೇನಾ ಅಂತ, ಅಥವಾ ಇವ್ರದ್ದು ಬೇರೆ ಕಡೆಗೆ ಹೋಗ್ತಾ ಇದ್ದೇನಾ ಅಂತ. ಅದು ಇಲ್ಲ. ಆ ಸಮರ್ಥನೆಗಳು ಭಾಳ ವಿಚಿತ್ರವಾಗಿ ಕಾಣ್ತಾ ಇದ್ದಾವೆ. ಇಲ್ಲಿ ಏನಂತ ಹೇಳಿದ್ರೆ ಒಂದು ನೈತಿಕತೆಯೂ ಒಂದು ದೃಷ್ಟಿಕೋನ ಇರಬೇಕು, ಮತ್ತು ಕಾನೂನಿನ ದೃಷ್ಟಿಕೋನವೂ ಇರಬೇಕು. ಈ ಎರಡೂ ದೃಷ್ಟಿಕೋನ ಇಲ್ಲಿ ಎಲ್ಲೋ ಮಿಸ್ ಆಗ್ತಾ ಇದ್ದಾವೆ, ಮಿಸ್ಫೈರ್ ಆಗ್ತಾ ಇದೆ. ಅದಕ್ಕೆ ಒಂದು ಈಗೇನಂತ ಹೇಳಿದ್ರೆ ಅದನ್ನು ಅವ್ರಿಗೊಂದು ರಾಜೀನಾಮೆನೂ ಕೊಡೋದಂತ ಹೇಳ್ಬೋದಾಗಿತ್ತು. ಹೌದು. ಈ ಹಿಂದೆ ಅವರೇ ಒಪ್ಕೊಂಡಿದ್ದಾರೆ, ಯಾರು ಸಿದ್ದರಾಮಯ್ಯನವರು ಇದ್ರಲ್ಲ, 187 ಕೋಟಿಯಲ್ಲಿ 87 ಕೋಟಿ ಅಂತ ಅಂದ್ಬಿಟ್ರು ಅವರು. ಸೆಷನ್ನಲ್ಲೇ ಅಂದಿದ್ದಾರೆ, ಹೇಳಿದ್ದಾರೆ 87 ಕೋಟಿ ಅವ್ಯವಹಾರ ಆಗಿದೆ. ಇವರು ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ, ಅದು ಹೋಗ್ತಾ ಇದೆ ಅಂತೇಳಿ. ನೀವು ಯಾವುದೇ ನಿಗಮ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಈ ಬ್ಯಾಂಕ್ನವರು ಕೆಲವೊಂದು ಡಿಪಾಸಿಟ್ ಕೇಳ್ತಾರೆ, ನಮ್ಮ ಬ್ಯಾಂಕ್ನಲ್ಲಿ ಇಡಿ ಅಂಥೇಳಿ. ಅದಕ್ಕೆ ಕೆಲವೊಂದೆಲ್ಲ ಅವರು ಏನೋ ಇನ್ಸೆಂಟಿವ್ಸು ಮತ್ತೇನೋ ಒಂದು ಬೇರೆ ಬೇರೆ ರೀತಿಯಿಂದ ಆರ್ಡರ್ ಮಾಡ್ತಕ್ಕಂಥದ್ದೆಲ್ಲ ಇರ್ತದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಮತ್ತು ಅದು ಯಾವುದೇ ಒಂದು ಡಿಪಾಸಿಟ್ ಆಗಬೇಕು ಅಂತ ಹೇಳಿದರೆ ಆ ಡಿಪಾಸಿಟ್ ಆಗೋದು ಮಂತ್ರಿಗಳ ಗಮನಕ್ಕಿದ್ದೆ.
ಯಾರೇ ಒಬ್ಬರು ಅಧಿಕಾರಿಗಳು ತಮ್ಮ ತಾವೇ ಅಲ್ಲಿ ಡಿಪಾಸಿಟ್ ಮಾಡ್ತಾರಂದ್ರೆ ಆಗಲ್ಲ, ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಒಂದು ಕೋಟ್ಯಾಂತರ ಅದು ಏನಪ್ಪ ಅಂದ್ರೆ 10 ಲಕ್ಷ 20 ಲಕ್ಷ 50 ಲಕ್ಷನೂ ಅಲ್ಲ, ಅದು ಕೋಟ್ಯಾಂತರ ಹಣ. ಅದು ಇವ್ರ ಗಮನಕ್ಕೇ ಬರ್ತಾ ಇಲ್ಲ ಅಂತ ಹೇಳಿದ್ರಪ್ಪ ಅಂದರೆ, ನಾನು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದೆ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ನೀವು ಮಿನಿಸ್ಟರ್ ಆಗಿರ್ಬೋದು, ಹೌದಾ? ನೀವು ಅದಕ್ಕೆ ಫಸ್ಟ್ ಟೈಮ್ ಇರಲಿ 10th ಟೈಮ್ ಇರಲಿ, ಅಲ್ಲಿ ನಿಮಗೇನು ಗೊತ್ತಿಲ್ಲದೆ ಇದ್ದಾಗ ಗೊತ್ತು ಮಾಡಿಸೋದ್ರ ಸಲುವಾಗಿ KS ಗ್ರೇಡ್ ಅಧಿಕಾರಿಗಳು ಇರ್ತಾರೆ ಅಲ್ಲಿ PS ಆಗಿ. ಅವ್ರೇನು ಮಾಡ್ತಾಯಿದ್ರು? ಅವರೆಲ್ಲ ಮತ್ತು PA ಗಳಿರ್ತಾರೆ, OSTಗಳಿರ್ತಾರೆ, ಎಲ್ಲ ಇರ್ತಾರೆ ಇವ್ರ ಸಹಾಯಕ್ಕೆ. ಇವರು ವ್ಯಕ್ತಿಗತ ಅಲ್ಲ ಅವರು. ಹೌದು. ಯಾಕಂದರೆ ಇಡೀ ಸರ್ಕಾರದ ಭಾಗವಾಗಿ ಕೆಲಸ ಮಾಡಬೇಕಾದಾಗ ಅವರು ಅಲ್ಲಿ ಶಾಸಕಾಂಗದ ಪ್ರತಿನಿಧಿ, ಅವರು ಕಾರ್ಯಾಂಗ ಇರ್ತಲ್ಲ ಅವರಿಂದ. ಹೌದು. ಅವರೆಲ್ಲ ಏನು ಮಾಡ್ತಾಯಿದ್ರು? ಇವ್ರ ಗಮನಕ್ಕೆ ಹೋಗದೆ ಬರಲಾರ್ದೇ ಏನಪ್ಪ ಅಂದರೆ ಇದಕ್ಕೆ ಹೋಗಿಬಿಟ್ಟಿದೆ, ಎಲ್ಲೇ ತೆಲಂಗಾಣಕ್ಕೆ, ಅಲ್ಲಿ ಎಲ್ಲ ಕಡೆಗೂ ಹರಿದಾಡಿದೆ. ಮತ್ತು ಅಲ್ಲೆಲ್ಲ ಎಲೆಕ್ಷನ್ ಆಗಿದೆ, ಸಾಂದರ್ಭಿಕ ಒಂದು ಸಾಕ್ಷಿಗಳಿದ್ದಾವೆ. ಇಲ್ಲಿ ನೈತಿಕತೆಯೂ ಒಂದು ನೈತಿಕ ದೃಷ್ಟಿಕೋನವೂ ಇದೆ ಇಲ್ಲಿ. ಯಾವ ರೀತಿ ಮಾರಲ್ ಆಗಿ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ? ರಾಮನ ಹುಂಡಿ ಅಂತೇಳಿ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲಿ ಕಳವಾಗಿದೆ ಅಂತೇಳಿ. ಅಂದರೆ ಇಲ್ಲಿ ಒಪ್ಕೊಂಡಂಗೆ ನೀವು. ಹೌದು. ಅಲ್ಲಿ ಹೋಗಿದೆ, ಇಲ್ಲಿ ಬಂದಿದೆ, ಇಲ್ಲಿನೂ ಸಹಿತ ನಾವು ಕಳಿಸಿದ್ದೀವಿ ಅಂತ ಅಷ್ಟೇ. ಹಾಗೆ ಇವತ್ತು ಇನ್ನೊಂದು ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅವ್ರು ಹೇಳಿದರು, ನಾನು ಯಾರಿಗೂ ಹೈಕಮಾಂಡಿಗೆ ಯಾರಿಗೂ ಅಂತಂದ್ರೆ ಹೈಕಮಾಂಡ್ ಅಂತ ಅರ್ಥ. ಅದು ಅಲ್ಲಿ ನಾನು ಇದನ್ನು ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗಿಲ್ಲ. ಯಾಕಂದ್ರೆ ಆರೋಪ ಇತ್ತು, ವಿಜಯೇಂದ್ರ ಅವರು ಆರೋಪ ಮಾಡಿದರು. ಹೌದು. ಇದೆಲ್ಲ ಹೈಕಮಾಂಡ್ಗೆ ನಿಮ್ಮ ಹೆಸರು ಹೇಳ್ಬಿಡ್ತೀವಿ ಅಂತೇಳಿ ಅಂಜಿಸಿ ಮಂತ್ರಿ ಆಗಿದ್ದಾರೆ ಅಂತೇಳಿ. ಅದು ಸಹಿತ ಏನಂತ ಹೇಳಿದ್ರೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಒತ್ತಿ ಹೇಳ್ತಾ ಇದ್ದಾರೆ, ಎಂಫಸೈಸ್ ಮಾಡಿದ್ದಾರೆ ಅದನ್ನ. ಇಲ್ಲ, ನನಗೇನು ಅಂತಂದರೆ ಯಾವುದೇ ರೀತಿಯಿಂದ ಮಾಡಿಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ನಂದನೇ ನೋಡಿ, ನಂದು ಸಾಮರ್ಥ್ಯ ನೋಡಿ, ನನ್ನ ಅಚೀವ್ಮೆಂಟ್ಸ್ ನೋಡಿ ಇವತ್ತು ಮಂತ್ರಿಗಿರಿ ಕೊಟ್ಟಿದ್ದಾರೆ ಅಂತಕ್ಕಂಥ ಅರ್ಥದಲ್ಲಿ ಹೇಳಿದ್ದಾರೆ. ಅವ್ರ ಸಮರ್ಥನೆಗಳು, ಅವ್ರ ಸಾಮರ್ಥ್ಯ ಮತ್ತು ಅಚೀವ್ಮೆಂಟ್ಸು ಏನು ಇದ್ದಿಲ್ಲ ಅಂತೇಳಿ ಅವ್ರ ಭಾಷೆಯಲ್ಲೇ ಇದೆ ಅದು. ಯಾಕಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ಆಗಿದ್ದೆ, ಏನು ಮಾಡ್ಲಿಕ್ಕೆ ಗೊತ್ತಿದ್ದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಅಲ್ಲಿ. ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದೆ ನಾನು, ನನಗೆ ಅಷ್ಟೊಂದು ಗೊತ್ತಿದ್ದಿಲ್ಲ.